ಹಲೋ ಗೆಳೆಯರೆ, ಬನ್ನಿ ಇವತ್ತು ನಾವು ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024 ಬಗ್ಗೆ ಮಾತಾಡೋಣ. ನೀವು ಇದನ್ನು ನ್ಯೂಸಲ್ಲೂ ಕೂಡ ಭಾಳ ನ್ಯೂಸ್ ಚಾನಲಲ್ಲಿ ನೋಡಿರ್ಬೋದು. ಈ ಥರ ಸೆಂಟ್ರಲ್ ಗೌರ್ಮೆಂಟು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಮಾಡ್ತಾಯಿದೆ, ಇದರಿಂದ ಮುಸ್ಲಿಂ ಕಮ್ಯುನಿಟಿಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಅವರು ನ್ಯೂಸ್ ಚಾನಲೆಲ್ಲ ಹೇಳ್ತಿದ್ರು ಅಲ್ವಾ. ಆದರೆ ಭಾಳ ಮುಸ್ಲಿಂ ಕಮ್ಯುನಿಟಿಯವರು ಇದಕ್ಕೆ ಅಗೇನ್ಸ್ಟು ಇದು ಮಾಡ್ತವ್ರೆ ಅಂತಲೂ ನೀವು ನೋಡಿದ್ದೀರ. ಅದರಿಂದ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ನಿಜವಾದ ಏನು ಅಂಶ, ಇದರಲ್ಲಿ ಏನಿದೆ, ಮತ್ತು ಗೌರ್ಮೆಂಟ್ ಇದರ ತಕ್ಕನಾಗಿ ಏನು ಮಾಡ್ತಾಯಿದೆ, ಇವರು ಅಮೆಂಡ್ಮೆಂಟ್ ಮಾಡಿಸಿರೋದ್ರಿಂದ ಮುಸ್ಲಿಂ ಕಮ್ಯುನಿಟಿಗೆ ಹೆಲ್ಪ್ ಆಗುತ್ತಾ ಇಲ್ವಾ ಅಂತ ಈ ವಿಡಿಯೋಲಿ ಕರೆಕ್ಟಾಗಿ ನೋಡ್ಕೊಳ್ಳೋಣ, ಓಕೆನಾ. ಅಮೆಂಡ್ಮೆಂಟ್ ಅಂದರೆ ಏನು? ಕಾನೂನಲ್ಲಿ ಚೇಂಜಸ್ ತಂತಿರೋದು. ಯಾವ ರೀತಿ? ಥ್ರೂ ಬಿಲ್ಲಲ್ಲಿ. ವಕ್ಫ್ ಅಂದರೆ ಏನು? ದಾನ ಮಾಡಿರೋ ಜಾಗದಲ್ಲಿ. ವಕ್ಫ್ ಏನಂತಾರೆ ಮುಸ್ಲಿಂ ಕಮ್ಯುನಿಟಿಲಿ, ಈ ಜಾಗನ ಅಥವಾ ಪ್ಲೇಸಸ್ನ ಏನು ಮಾಡ್ತಾರೆ, ಅಲ್ಲಾನ ಹೆಸರಲ್ಲಿ ದಾನ ಮಾಡಿಬಿಡ್ತಾರೆ ಒಂದು ಪರ್ಟಿಕ್ಯುಲರ್ ಪರ್ಪಸ್ಗೋಸ್ಕರ. ಇವಾಗ ನೀವು ಬಡವ್ರಿಗೋಸ್ಕರ ಯೂಸ್ ಮಾಡ್ಕೊಳ್ಳಿ, ಅಥವಾ ಅನಾಥರಿಗೆ ಯೂಸ್ ಮಾಡ್ಕೊಳ್ಳಿ, ಅಥವಾ ಡೈವರ್ಸ್ ಆಗಿರೋಗೋಸ್ಕರ ಯೂಸ್ ಮಾಡ್ಕೊಳ್ಳಿ, ಅಥವಾ ಮಸೀದಿಗೋಸ್ಕರ ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ಕೊಳ್ಳಿ ಅಂತ. ಏನಾಗುತ್ತೆ, ಮೇನ್ ಪಾರ್ಲಿಮೆಂಟಲ್ಲಿ ಕಿರಣ್ ರಿಜಿಜು ಮೈನಾರಿಟಿ ಮಿನಿಸ್ಟ್ರು ಅಮೆಂಡ್ಮೆಂಟ್ ಬಿಲ್, ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024 ಪಾಸ್ ಮಾಡಿದ್ದಾರೆ. ಅದಕ್ಕೆ ಇಂಡಿಯಾ ಬ್ಲಾಕ್ ಅವರು ಏನು ಹೇಳ್ತಾರೆ, ಇದು ಫ್ರೀಡಮ್ ಆಫ್ ರಿಲಿಜನ್ಗೆ ಅಟ್ಯಾಕ್ ಆಗಿದೆ, ಫೆಡರಲಿಸಮ್ಗೆ ಅಗೇನ್ಸ್ಟ್ ಆಗಿದೆ. ಯಾಕಂದರೆ ನೀವು ತರ್ತಿರೋ ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024ಇಂದ ಏನೂ ಕೂಡ ಮುಸ್ಲಿಮ್ಸ್ಗೆ ಹೆಲ್ಪ್ ಆಗಲ್ಲ ಅಂತ ಇಂಡಿಯಾ ಬ್ಲಾಕು ಭಾಳ ಅಪೋಸಿಷನ್ ಮಾಡಿದೆ. ಇಲ್ಲಾಂದಿದ್ರೆ 400 ಪಾರ್ ಏನಾದರೂ ಈ ಸತಿ ಆಗಿದ್ದಿದ್ರೆ BJP ಆರಾಮಾಗಿ ಬಿಲ್ನ ಪಾಸ್ ಮಾಡಿಬಿಡ್ತಾಯಿತ್ತು. ಆದರೆ ಅದು ಆಗಿಲ್ಲ. ಅದರಿಂದ ಏನಾಗಿದೆ, ಈ ಬಿಲ್ ಇವಾಗ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಹೋಗಿದೆ. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲರ ಕಡೆಯಿಂದ ವೀವ್ಸ್ ತೊಗೊತಾ ಇದ್ದಾರೆ. ಈ ಅಮೆಂಡ್ಮೆಂಟ್ ಬಿಲ್ಲು ಬೇಕೋ ಬೇಡವೋ ಅಂತ ಈ ಇಮೇಲ್ಸ್ ಎಲ್ಲ ತೊಗೊಂಡಿದ್ದಾರೆ. ಇದಕ್ಕೆ ಮುಸ್ಲಿಂ ಕಮ್ಯುನಿಟಿಯವರು ಕಳಿಸಿದ್ದಾರೆ, ಮತ್ತು BJP ಸಪೋರ್ಟರು ಅವರು ಕೂಡ ಏನಂತ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬೇಕು ಅಂತ ಕಳಿಸಿದ್ದಾರೆ. ಮುಸ್ಲಿಂ ಕಮ್ಯುನಿಟಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬೇಡ ಅಂತ ಕಳಿಸಿದ್ದಾರೆ. ಭಾಳ ಕೂಡ ಇದರಿಂದ ನಡೀತಾ ಇದೆ. ಯಾಕಂದರೆ ಇದು ಬಹಳ ಇಂಪಾರ್ಟೆಂಟು ಬಿಲ್ಲು. ಯಾಕಂದರೆ ಇದರಲ್ಲಿ ಮೇನ್ ಅಂದರೆ ಅಮೆಂಡ್ಮೆಂಟ್ಸ್ ಮಾಡ್ತಿರೋದು ವಕ್ಫ್ ಆ್ಯಕ್ಟ್ 1995ಲಿ ಈ ಒಂದು ಪಾಯಿಂಟ್ ಇದೆ, ಪಾಯಿಂಟ್ ನಂಬರ್ 40 ಅಂತ. ಅದರಲ್ಲಿ ಏನಂದರೆ, ವಕ್ಫ್ ಅಮೆಂಡ್ಮೆಂಟ್ ವಕ್ಫ್ ಬೋರ್ಡ್ ಏನಿದೆ, ಇದರಿಂದ ಏನು ಮಾಡುತ್ತೆ, ಇವಾಗ ವಕ್ಫ್ ಬೋರ್ಡೆಲ್ಲ ಪ್ರಾಪರ್ಟೀಸ್ನೆಲ್ಲ ಎಂಕ್ರೋಚ್ ಮಾಡ್ಕೊತಾರೆ, ಅಂದರೆ ಕಬ್ಜಾ ಮಾಡ್ಕೊಬಿಡ್ತಾರೆ ದುಡ್ಡಿರೋರು ಅವರು ಇವರೆಲ್ಲ. ಯಾಕಂದರೆ ಅಲ್ಲಾಗೋಸ್ಕರ ದಾನ ಮಾಡಿರೋದಲ್ವ, ಅದರಲ್ಲಿ ಸ್ಟ್ರಿಕ್ಟಾಗಿ ಪ್ರೊಹಿಬಿಟ್ ಮಾಡಬೇಕಂದ್ಬಿಟ್ಟು ಏನಂದರೆ, ಇಲ್ಲಿ ಸರ್ವೆ ಕಮಿಷನರ್ ಆಫೀಸರ್ ಅಂತ ಬರ್ತಾರೆ, ಅವರಲ್ಲಿ ಸರ್ವೆ ಮಾಡ್ತಾರೆ ಏನಂತ, ಅಲ್ಲಿ ಆ ಪ್ರಾಪರ್ಟಿ ಬಿಲಾಂಗಿಂಗ್ಸ್ ಏನೇನಿದೆ, ಡಾಕ್ಯುಮೆಂಟ್ಸ್ ಇದೆಯಾ, ಏನು ಇಲ್ಲ ಅಂತ. ಬನ್ನಿ ನೋಡೋಣ. ವಕ್ಫ್ ಅಂದ್ರೇನು? ವಕ್ಫ್ ಅಂದರೆ ಏನಂದರೆ ದೇವ್ರಿಗೋಸ್ಕರ ದಾನ ಮಾಡಿರೋದಂತ. ಏನು ವಕ್ಫ್ ಅಂದರೆ ದಾನ ಅಂತ. ಏನು? ಪ್ರಾಪರ್ಟಿ ಇರ್ಬೋದು, ಜಾಗ ಇರ್ಬೋದು. ಏನಕ್ಕೋಸ್ಕರ ದಾನ ಮಾಡ್ತಾರೆ? ಚಾರಿಟೇಬಲ್ ಯೂಸ್ಗೋಸ್ಕರ ಅಥವಾ ರಿಲಿಜಿಯಸ್ ಯೂಸ್ಗೋಸ್ಕರ. ಚಾರಿಟೇಬಲ್ ಯೂಸ್ ಅಂದರೆ ಏನು? ಬಡವ್ರಿಗೆ, ಬಡವ್ರ ಮಕ್ಕಳಿರ್ತಾರೆ, ಅಥವಾ ಅಪ್ಪ ಅಮ್ಮ ತೀರೋಗಿರೋ ಮಕ್ಕಳಿರ್ತಾರೆ, ಅಂಥವ್ರು ನೋಡ್ಕೊಳ್ಳೋಕ್ಕೋಸ್ಕರ, ಅಥವಾ ವಿಡೋಸ್ ಇರ್ತಾರೆ, ಗಂಡ ಸತ್ತೋಗಿರ್ತಾನೆ, ಅಂಥವ್ರು ನೋಡಿಸ್ಕೊಳ್ಳೋಕ್ಕೋಸ್ಕರ, ಅದೊಂದು ಚಾರಿಟೇಬಲ್ ಯೂಸು. ಇಲ್ಲ ರಿಲಿಜಿಯಸ್ ಪರ್ಪಸ್ ಅಂದರೆ ಅಲ್ಲಿ ಮಸೀದಿ ಕಟ್ಕೊಳ್ಳಿ, ಇಲ್ಲ ಮದ್ರಸಾ ಕಟ್ಕೊಳ್ಳಿ, ಇಲ್ಲಾಂದರೆ ಸ್ಮಶಾನ ಕಟ್ಕೊಳ್ಳಿ ಅಂತ ಆ ರೀತಿ ಅವರು ವಕ್ಫ್ ಮಾಡ್ತಾರೆ. ಇದು ಪ್ರೈವೇಟ್ಗೋಸ್ಕರ ಯೂಸ್ ಮಾಡೋಂಗಿಲ್ಲ. ಇವೆರಡು ಪರ್ಪಸ್ಗೋಸ್ಕರ ಯೂಸ್ ಮಾಡಬೇಕು, ಚಾರಿಟೇಬಲು ಅಥವಾ ರಿಲಿಜಿಯಸ್ಸು. ಆಯಿತಾ? ನಾನು ಹಾಗೆ ಹೇಳ್ದಾಗ ಏನಾಯಿತು, ಇಲ್ಲಿ ತುಂಬ ಬಡ ಮಕ್ಕಳಿರ್ತಾರೆ, ಅಪ್ಪ ಅಮ್ಮ ತೀರೋಗಿರೋರು, ಅಂಥವ್ರಿಗೋಸ್ಕರನೂ ಇದನ್ನು ಯೂಸ್ ಮಾಡ್ಬೋದು. ಅಥವಾ ವಿಡೋಸ್ ಇರ್ತಾರೆ. ಈ ವಿಡೋಸ್ ಅಂದರೆ ಅವರು ಗಂಡ ತೀರೋಗಿರ್ತಾನೆ, ಯಾರು ನೋಡ್ಕೊಳ್ಳೋದಿರೋಲ್ಲ, ಅಂಥವ್ರಿಗೂ ಈ ವಕ್ಫಿಂದನೂ ನೋಡ್ಕೋಬೋದು. ಇವಾಗ ಈ ದಾನ ಮಾಡ್ತಾರಲ್ಲ ವಕ್ಫ್ ಪ್ರಾಪರ್ಟಿನ, ಅವ್ರನ್ನ ವಾಕಿಫ್ ಅಂತಾರೆ. ಇದರಲ್ಲಿ ಇವ್ರದ್ದೇನೋ ಇಂಟ್ರೆಸ್ಟ್ ಇರೋಲ್ಲ, ಮತ್ತು ಪ್ರೈವೇಟ್ಗೇನೂ ಇರೋಲ್ಲ. ಅಂದರೆ ಒಂದ್ಸಲ ದಾನ ಮಾಡಾದ್ಮೇಲೆ ಮತ್ತೆ ಬಂದು ಹೇಳೋಂಗಿಲ್ಲ, ಈ ಪ್ರಾಪರ್ಟಿ ನಂದು, ನನಗೂ ಇದರಲ್ಲಿ ಇಂಟ್ರೆಸ್ಟ್ ಬೇಕು, ನನಗೂ ಇದರಲ್ಲಿ ಪಾಲು ಬೇಕು ಅಂತ ಬಂದು ಕೇಳೋಂಗಿಲ್ಲ. ಒಂದ್ಸಲ ಅಲ್ಲ ಹೆಸರಲ್ಲಿ ನಾನು ಇದನ್ನು ವಕ್ಫ್ ಮಾಡ್ತಾಯಿದ್ದೀನಿ, ದಾನ ಮಾಡ್ತಾಯಿದ್ದೀನಿ ಅಂತ ಹೇಳಾದ್ಮೇಲೆ, ಅಗ್ರಿಮೆಂಟ್ ಮಾಡಿಕೊಟ್ಟಾದ್ಮೇಲೆ ಅವ್ರು ಬಂದು ಮತ್ತೆ ಅದನ್ನು ಕ್ಲೇಮ್ ಮಾಡೋಂಗಿಲ್ಲ, ಇದು ನನ್ನದೇ ಪ್ರಾಪರ್ಟಿ, ನಾನೇನೋ ತಪ್ಪಿಗೆ ಅಂತಲ್ಲಿ ಕೊಟ್ಬಿಟ್ಟಿದೆ ಅಂತ ಹಂಗೆಲ್ಲ ಹೇಳೋಂಗಿಲ್ಲ. ಒಂದ್ಸಲ ಕೊಟ್ಟಾದ್ಮೇಲೆ ಮುಗೀತು. ಅಲ್ಲ ಹೆಸರಲ್ಲಿ ಕೊಟ್ಟಾದ್ಮೇಲೆ ಏನು ಪರ್ಟಿಕ್ಯುಲರ್ ಪರ್ಪಸ್ಗೋಸ್ಕರ ಯೂಸ್ ಮಾಡಬೇಕು ಅಂತಲೂ ಅವರು ಕೂಡ ಮೆನ್ಷನ್ ಮಾಡ್ಬೋದು. ಇವಾಗ ಸ್ವಲ್ಪ ಜನ ಬೋರ್ವೆಲ್ ಹಾಕ್ಸ್ತಾರೆ ನೀರು ಕುಡೀಲಿ ಅಂತ, ಆ ಬೋರ್ವೆಲ್ಲು ವಕ್ಫ್ ಆಗಿರ್ತದೆ. ಅದೇ ರೀತಿ ಇದನ್ನು ನೋಡ್ಕೊತಾರಲ್ಲ ರೆಸ್ಪಾನ್ಸಿಬಲ್ ಪರ್ಸನ್ನ, ಅವನು ಮುತವಲ್ಲಿ ಅಂತಾರೆ. ಇವರೇನಂದರೆ ಅದನ್ನು ಆಲ್ಟರ್ ಮಾಡೋಂಗಿಲ್ಲ, ಅವ್ರು ಏನು ಕೊಟ್ಟಿರ್ತಾರೋ ಹಂಗೆ ನಡ್ಸ್ಕೊಂಡು ಹೋಗ್ಬೇಕು. ಆಮೇಲೆ ಅದನ್ನು ಸೆಲ್ ಮಾಡೋಂಗಿಲ್ಲ. ಆಲ್ಟರ್ ಅಂದರೆ ಏನು ಪರ್ಟಿಕ್ಯುಲರ್ ಪರ್ಪಸ್ ಕೇಳಿರ್ತಾರೋ ಅದೇ ಪರ್ಪಸ್ಗೋಸ್ಕರ ಅದನ್ನು ಯೂಸ್ ಮಾಡಬೇಕು. ತಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ಗೆ, ತಮ್ಮ ಪರ್ಸ್ನಲ್ ಗೇನ್ಗೋಸ್ಕರ ಅದನ್ನು, ಆ ಜಾಗ ಇರ್ಬೋದು, ಆ ಆಸ್ತಿನ ಇರ್ಬೋದು, ಅವರು ಆರ್ಡ್ರೂ ಮಾಡೋಂಗಿಲ್ಲ ಮತ್ತು ಸೆಲ್ ಮಾಡ್ಕೊಳಂಗಿಲ್ಲ. ಆಮೇಲೆ ಇದು
ವಕ್ಫ್ ಅನ್ನೋದು ಇದು ಅಬೈಡ್ ಆಗೋದು ಇಸ್ಲಾಮಿಕ್ ಲಾ. ಯಾಕಂದರೆ ಇದು ಇಸ್ಲಾಮಿಕ್ ಲಾ ಎಲ್ಲಿ ಬಂದಿರೋದು ತುಂಬ ಹಳೇದಿದು. ಪ್ರವಾದಿ ಮೊಹಮ್ಮದ್ ಅವ್ರ ಕಾಲದಿಂದನೂ ಕೂಡ ಬಂದಿರೋದು. ಯಾಕಂದರೆ ನೀಡಿ ಪರ್ಸನ್ಸ್ ಇದ್ದೇ ಇರ್ತಾರೆ, ಬಡವ್ರ ಮಕ್ಕಳು ಇದ್ದೇ ಇರ್ತಾರೆ, ಏನಾದ್ರು ತೊಂದರೆ ಆಗಿರೋರು ಇದ್ದೇ ಇರ್ತಾರೆ. ಅಂಥವ್ರಿಗೋಸ್ಕರ ಚಾರಿಟಬಲ್ ಪರ್ಪಸ್ಗಾರ ಯೂಸ್ ಆಗಲಿ ಅಥವಾ ರಿಲೀಜಿಯಸ್ ಪರ್ಪಸ್ಗೋಸ್ಕರ ಯೂಸ್ ಆಗಲಿ ಅಂತ ಮಾಡಿರೋದು. ಆಮೇಲೆ ಇದು ರಿಲೀಜಿಯಸ್ ಇಸ್ಲಾಮಿಕ್ ಲಾ ಮತ್ತು ಕಾನ್ಸ್ಟಿಟ್ಯೂಷನಲ್ ಏನೇನು ರೂಲ್ಸ್ ಇದೆ ಅದನ್ನೆಲ್ಲ ಫಾಲೋ ಮಾಡ್ಕೊಂಡೆ ಇದು ಆಗಿರೋದು. ಯಾಕಂದರೆ ಇದರಿಂದ ಯಾರಿಗೂ ಏನೂ ತೊಂದರೆ ಆಗೋಲ್ಲ. ಯಾಕಂದರೆ ಒಂದು ಪರ್ಟಿಕ್ಯುಲರ್ ಕಮಿಟಿಯವರು ಅವರಲ್ಲಿರೋ ಬಡ ಜನಾಂಗಕ್ಕೋಸ್ಕರ ಮಾಡ್ಕೊಂಡಿರೋದು. ಯಾಕಂದರೆ ಗೌರ್ಮೆಂಟ್ ಎಲ್ಲ ಕೂಡ ಮಾಡೋಕ್ಕಾಗಲ್ಲ. ಗೌರ್ಮೆಂಟೇ ಕೂಡ ಎಲ್ಲ ಕಡೆ ಬಂದು ಪ್ರತಿಯೊಂದು ಫೆಸಿಲಿಟಿ ಕೊಡೋಕ್ಕಾಗಲ್ಲ. ತಮ್ಮ ಕಮ್ಯುನಿಟಿಯವರು ತಮ್ಮ ಕಮ್ಯುನಿಟಿಲಿರೋ ಪೂರ್ ಪೀಪಲ್ಗೋಸ್ಕರ ಈ ಪರ್ಟಿಕ್ಯುಲರ್ ವಕ್ಫ್ ಬೋರ್ಡ್ಗಳನ್ನ ಮಾಡ್ಕೊಂಡಿರೋದು. ಏನಂದರೆ ಆ ಜಾಗದಲ್ಲಿ ಆ ಅನುಕೂಲಕ್ಕೆ ತಕ್ಕಂತೆ ಏನೇನು ಪ್ರಾಬ್ಲಮ್ಸ್ ಫೇಸ್ ಆಗುತ್ತೆ ಅಲ್ಲಿಂದನೇ ಅವರು ಅದನ್ನು ಯೂಸ್ ಮಾಡಿಕೊಂಡು ಆ ಪ್ರಾಬ್ಲಮ್ನ ಇಶ್ಯೂಸ್ಗಳನ್ನ ಸಾಲ್ವ್ ಮಾಡಲಿ ಅಂತ. ಇದರಲ್ಲಿ 3 ಥರ ವಕ್ಫ್ ಬರುತ್ತೆ: ಪಬ್ಲಿಕ್ಕು, ಕ್ವಾಸಿ ಪಬ್ಲಿಕ್ಕು, ಆಮೇಲೆ ಪ್ರೈವೇಟ್ ಅಂತ. ಅಂದರೆ ಇದು 3 ಥರ ಇರ್ತದೆ. ಇದ್ರ ಡೀಟೇಲ್ ಹೋಗೋದು ಬೇಡ. ಮೇನ್ ವಕ್ಫ್ ಇದು ನಾನು ಆವಾಗಲೇ ಹೇಳಿದೆ, 1930 ಫಸ್ಟ್ ಟೈಮ್ ಬ್ರಿಟಿಷರು ಇದನ್ನು ಅಮೆಂಡ್ಮೆಂಟ್ ಮಾಡೋಕ್ಕೆ ಚೇಂಜ್ ಮಾಡಿದ್ರು. ಅಂದರೆ ಏನೇನೋ ಬೇಕಾಗದಿರೋ ಇದನ್ನೆಲ್ಲ ಆ್ಯಡ್ ಮಾಡೋಕ್ಕೆ. ಆದರೆ ಆ ಟೈಮಲ್ಲಿ ಇಂಡಿಯನ್ ಮುಸ್ಲಿಮ್ಸು ಇದ್ರ ಬಗ್ಗೆ ಹೋರಾಡಿ ಇದು ಮಾಡಿ ಇಲ್ಲ, ಇದನ್ನು ಆ್ಯಸ್ ಪರ್ ಮುಸ್ಲಿಮ್ ಲಾ ಇರಬೇಕು ಅಂದ್ಬಿಟ್ಟು ಇದು ಮಾಡಿದ್ರು. ಅದಾದಮೇಲೂ ಕೂಡ ಸ್ವಲ್ಪ ಅಮೆಂಡ್ಮೆಂಟ್ಸ್ ಆಯಿತು 1954 ಮತ್ತು 1995. ಇದೆಲ್ಲ ಒಂದು ರೀತಿ ಹೇಳ್ಬೇಕಂದ್ರೆ ಹೆಲ್ಪ್ಫುಲ್ ಆಗಿತ್ತು. ಏನೇನು ಅಮೆಂಡ್ಮೆಂಟ್ಸ್ ಚೇಂಜಸ್ ಮಾಡಿದ್ರಲ್ಲ ಇದೆಲ್ಲ ಕೂಡ ಏನಾಯಿತು, ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಯೂಸ್ ಮಾಡೋ ರೀತಿ ಅದನ್ನು ಕರೆಕ್ಟಾಗಿ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋ ಒಂದು ಎಫೆಕ್ಟಿವ್ ಆಗಿ ಇತ್ತು. ಸೊ ಟೋಟಲಾಗಿ 32 ವಕ್ಫ್ ಬೋರ್ಡ್ಗಳೈತೆ ಇಡೀ ಇಂಡಿಯಾದಲ್ಲಿ. ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಇದು ಬೋರ್ಡ್ಗಳಿದೆ. ಅಂದರೆ ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಮುಸ್ಲಿಮ್ಸ್ ಜನರು ಏನಾದರೂ ಅವ್ರ ಕಮ್ಯುನಿಟಿಗೆ ಯೂಸ್ ಎಲ್ಲ ಹೇಳ್ಬಿಟ್ಟು ದಾನ ಧರ್ಮ ಮಾಡಿದ್ದಾರೆ. ಸೊ ಇದನ್ನು ನೋಡ್ಕೊಳ್ಳೋದೇನೆ ಸೆಂಟ್ರಲ್ ವಕ್ಫ್ ಕೌನ್ಸಿಲು, ಮಿನಿಸ್ಟ್ರಿ ಆಫ್ ಮ್ಯಾರಿಟಿ ಅಫೇರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ವಿತಿನ್ ದ ಗೌರ್ಮೆಂಟ್ ಅಂಡರ್ ಓನ್ಲಿ ಇದು ವರ್ಕ್ ಆಗೋದು. ಏನೇನೆಂದರೆ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಇರೋ ಪ್ರಾಪರ್ಟಿ 3rd ನಂಬರಲ್ಲಿ ಬರುತ್ತೆ ಪ್ರಾಪರ್ಟಿಲಿ ಆಫ್ಟರ್ ಆರ್ಮಿ ಆ್ಯಂಡ್ ರೈಲ್ವೆ. ಮೇನ್ ಏನಂದರೆ ಈ ಪ್ರಾಪರ್ಟಿ ಇರೋದು ಬೇರೆ ಯಾವ ಕಂಟ್ರಿಲಿಲ್ಲ, ಇರೋದು ಇಂಡಿಯಾದ್ದೇ ಪ್ರಾಪರ್ಟಿ ಇದು. ಇದನ್ನು ದೊಡ್ಡ ವಿಷಯ ಮಾಡೋದು ಏನಂತೂ ನನಗಂತೂ ಅರ್ಥ ಆಗೋಲ್ಲ. ಯಾಕಂದರೆ ಎಲ್ಲ ಕಮ್ಯುನಿಟಿ ಎಲ್ಲ ರಿಲಿಜಿಯಸ್ ಇದರಲ್ಲೂ ಕೂಡ ಪ್ರಾಪರ್ಟೀಸ್ ಇರುತ್ತೆ. ಈಗ ಮುಸ್ಲಿಮ್ ಕಮ್ಯುನಿಟಿ ಇದೆ ಅಂತ ಅದರಲ್ಲಿ ಏನು ಆಶ್ಚರ್ಯ ಪಡೋದೇನಿದೆ. ಯಾಕಂದರೆ ಪ್ರಾಪರ್ಟಿ ಇರೋದು ಇಂಡಿಯಾದಲ್ಲೇ, ಬೇರೆ ಕಂಟ್ರಿಗೆಲ್ಲೂ ಹೊತ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಇರೋದು ಇಂಡಿಯಾದಲ್ಲೇ, ಯೂಸ್ ಆಗೋದು ಇಂಡಿಯನ್ ಮುಸ್ಲಿಮ್ಸ್ಗೆ. ಇದು ಒಂದು ರೀತಿ ಹೇಳ್ಬೇಕಂದ್ರೆ ಇದು ಗೌರ್ಮೆಂಟ್ಗೆ ಸಪೋರ್ಟ್. ಯಾಕಂದರೆ ಗೌರ್ಮೆಂಟು ಎಲ್ಲ ಕೂಡ ಮಾಡೋಕ್ಕಾಗಲ್ಲ. ಒಂದು ರೀತಿ ಏನೋ ಬಡ ಮಕ್ಕಳಿಗಿರ್ಬೋದು, ಗಂಡ ಸತ್ತಿರೋಗಿರ್ಬೋದು, ಅಥವಾ ಅನಾಹುತಿಗೀಡ ಆಗಿರೋರು ಅಂಥವ್ರಿಗೆ ಹೆಲ್ಪ್ ಆಗುತ್ತೆ. ಮೇನ್ ಏನಂದರೆ ಸ್ವಲ್ಪ ಜನಕ್ಕೆ ಕಣ್ಣು ಕೆಂಗೆಟ್ಟಾಗಿರೋದೇನೆಂದರೆ 9.4 lakh ಎಕರ್ಸ್ ಲ್ಯಾಂಡ್ ಐತೆ. ಅದರಲ್ಲಿ 8.7 lakh ಇಮ್ಯೂಬಲ್ ಪ್ರಾಪರ್ಟೀಸ್. ಮೇನ್ ಆ ಜಾಗದಲ್ಲಿ ಏನಾಯ್ತು ಗೊತ್ತಾ, 75% ಬಂದು ಸ್ಮಶಾನ ಐತೆ ಆಯಿತಾ. ಇನ್ನೊಂದು 20-25% ಮಸೀದಿ, ಮದ್ರಸೆ ಐತೆ. ಆಮೇಲೆ ಸ್ವಲ್ಪ ಜಮೀನುಗಳನ್ನ ಕೊಟ್ಟವ್ರೆ, ಗದ್ದೆಗಳನ್ನ, ತೋಟಗಳನ್ನ. ನೀವು ಇವನ್ನೆಲ್ಲ ಯೂಸ್ ಮಾಡಿಕೊಂಡು ರಿಲೀಜಿಯಸ್ ಪರ್ಪಸ್ಗಾರು ಯೂಸ್ ಮಾಡ್ಕೊಳ್ಳಿ ಅಥವಾ ಚಾರಿಟಬಲ್ ಪರ್ಪಸ್ಗಾರು ಯೂಸ್ ಅಂದ್ಬಿಟ್ಟು ಆ ಜನರು ಏನು ಮಾಡೋರೆ, ದಾನ ಮಾಡೋರೆ. ಮುಸ್ಲಿಮ್ ಕಮ್ಯುನಿಟಿಗೆ ಒಂದು ರೀತಿ ಹೆಲ್ಪ್ ಆಗಲಿ ಇದು. ಯಾಕಂದರೆ ನಾವು ಹೋಗ್ತಾ ಪುಣ್ಯ ಮಾಡ್ಬಿಟ್ಟು ಹೋಗೋಣ. ಪುಣ್ಯ ಮಾಡೋದು ಹೋಗಿದ್ರೆ ಸತ್ತಾದ್ಮೇಲೂ ಕೂಡ ಪುಣ್ಯ ನಮಗೆ ಸೇರಲಿ, ನಾವು ಸತ್ತ ಮೇಲೂ ಕೂಡ ಪುಣ್ಯ ನಮ್ಗೆ ಬಂದು ಸೇರಲಿ ಅಂದ್ಬಿಟ್ಟು ಬೇರೆ ರೀತಿಲಿ ದಾನ ಮಾಡೋರೆ. ಅದು ನಾನು ಹೇಳ್ದಂಗೆ ಏನಾಯಿತು, ಸ್ಮಶಾನಕ್ಕೆ ಜಾಗ ಇರ್ಬೋದು, ಮಸೀದಿಗೆ ಜಾಗ ಇರ್ಬೋದು, ದರ್ಗಾಗೆ ಜಾಗ ಇರ್ಬೋದು, ಖಾನ್ಖಾಗೆ ಜಾಗ ಇರ್ಬೋದು, ಅಥವಾ ಅಂಗಡಿಗಳ ರೂಪದಲ್ಲೂ ಸ್ವಲ್ಪ ಜನ ದಾನ ಮಾಡಿ ಇದರಲ್ಲಿ ಏನು ಬಾಡಿಗೆ ಬರುತ್ತೋ ಆ ಬಾಡಿಗೆನ ನೀವು ಒಂದು ಪರ್ಟಿಕ್ಯುಲರ್ ರಿಲಿಜಿಯಸ್ ಪರ್ಪಸ್ಸು ಅಥವಾ ದಾನ ಧರ್ಮಕ್ಕೋ ಅಥವಾ ಜನರಿಗೆ ಊಟ ಮಾಡ್ಸೋಕ್ಕೋಸ್ಕರ ಭಾಳ ಕಡೆ ಏನು ಮಾಡ್ತಾರೆ, ಜನರಿಗೂ ಊಟ ಮಾಡಿಸ್ತಾರೆ. ನೀವು ನೋಡಿರ್ಬೋದು, ಮಧ್ಯಾಹ್ನದ ಊಟ ಇರ್ಬೋದು, ರಾತ್ರಿ ಹೊತ್ತು ಊಟ ಮಾಡಿಸ್ತಾರೆ. ಇಂಥವೆಲ್ಲ ಪುಣ್ಯ ಕಾರ್ಯಕ್ಕೋಸ್ಕರ ಇದನ್ನು ವಕ್ಫ್ ಮಾಡಿರೋದು. ಯಾರಿಗೂ ಏನಾದರೂ ಪರ್ಟಿಕ್ಯುಲರ್ ಟೈಮಲ್ಲಿ ಏನಾದ್ರು ಯೂಸ್ ಆಗಲಿ ಅಂತ. ಅಥವಾ ಯಾವ ರೀತಿ ಅವರು ವಕ್ಫ್ ಅನ್ನೋರು ಯಾವ ರೀತಿ ಪರ್ಟಿಕ್ಯುಲರ್ ಕಂಡೀಷನ್ ಹಾಕಿ ಹೇಳಿರ್ತಾರೋ ಅದೇ ರೀತಿ ಅದನ್ನು ಯೂಸ್ ಮಾಡಬೇಕು. ಓಕೆನಾ. ಇದರಲ್ಲೇನು ಪರ್ಸ್ನಲ್ ಇಂಟ್ರೆಸ್ಟು ಅಥವಾ ಪರ್ಸ್ನಲ್ ಗೇನು, ಪರ್ಸ್ನಲ್ ಪ್ರಾಫಿಟ್ ಯಾರ್ದು ಬರೋಂಗಿಲ್ಲ. ಆದರೆ ನೋಡ್ತಾ ಇರೋರು ಇದರಲ್ಲೇನೋ ಗೋಲ್ಮಾಲ್ ಮಾಡಿದ್ದಾರೆ ಅಂತ ಸುದ್ದಿ ಬಂದಿದೆ. ಯಾಕಂದರೆ ಇದರಲ್ಲಿ ಪ್ರಾಫಿಟ್ ಬರಬೇಕಾಗಿರೋದೊಂದು 20,000 ಕೋಟಿ. ಆದರೆ ಇದು ನೋಡ್ಕೊತಾರಲ್ಲ ಗೋಲ್ಮಾಲ್ ಮಾಡೋರು, ಇವರು ಬುದ್ಧಿ ತೋರಿಸಿರೋದೇ 600 ಕೋಟಿ. ಅಂದರೆ ಹೆಚ್ಚು ಕಡಿಮೆ 14,000 ಕೋಟಿ ಇಲ್ಲಿ ಗೋಲ್ಮಾಲ್ ಮಾಡೋರೆ ಅಂತ ಬಂದಿದೆ. ಅವರು ಕೂಡ ಇದಕ್ಕೆ ಉತ್ತರ ಕೊಡಲೇಬೇಕು. ಯಾಕಂದರೆ ಇದು ಸ್ಮಶಾನದ ಜಾಗ, ಮಸೀದಿ ಜಾಗ, ಆಮೇಲೆ ಇದು ಹೊಲೆ ಗದ್ದೆ ಇವನ್ನೆಲ್ಲ ಕೊಟ್ಟವ್ರೆ ದಾನ ಮಾಡಿ. ಯಾಕಂದರೆ ಇದನ್ನು ನೀವು ಒಂದು ಪರ್ಸನ್ ಕರೆಕ್ಟಾಗಿ ಯೂಸ್ ಮಾಡಿ ಅಂತ. ಯಾಕಂದರೆ ನಮಗೆ ಗೊತ್ತಿದೆ ಎಲ್ಲ ಕಡೆ ಕರಪ್ಷನ್ ಇದೆ, ಎಲ್ಲ ಕಡೆ ಜನ ತಿನ್ನೋರು ಇದ್ದಾರೆ.
ಅದನ್ನು ಕರೆಕ್ಟಾಗಿ ಎಫೆಕ್ಟಿವ್ ಆಗಿ ಯೂಟಿಲೈಸ್ ಆಗಬೇಕು, ಅದನ್ನು ಕರೆಕ್ಟಾಗಿ ಮಾನಿಟರ್ ಮಾಡಬೇಕು. ಅದಂತೂ ನಿಜ, ಅದೊಂದು ಒಪ್ಕೊಳ್ಳೋದು ವಿಷಯನೇ. ಆದರೆ ಇದನ್ನು ನೋಡ್ಕೋಬೇಕಾಗಿರೋದು ಪರ್ಟಿಕ್ಯುಲರ್ ಮುಸ್ಲಿಂ ಕಮ್ಯುನಿಟಿಯವರು. ಯಾಕಂದರೆ ಇದನ್ನು ದಾನ ಮಾಡಿರೋದು ಮುಸ್ಲಿಮವರು, ಮಾಡ್ತಿರೋದು ಮುಸ್ಲಿಂ ಕಮ್ಯುನಿಟಿಗೆ. ಸೊ ಇದು ಕೂಡ ಒಂದು ಪ್ರೈವೇಟ್ ಪ್ರಾಪರ್ಟಿ, ಇದು ಗೌರ್ಮೆಂಟ್ ಪ್ರಾಪರ್ಟಿ ಅಲ್ಲ. ಆಮೇಲೆ ಭಾಳ ಜನಕ್ಕೆ ಡೌಟ್ ಇದೆ, ಏನಂದರೆ ಇದು ವಕ್ಫ್ ಪ್ರಾಪರ್ಟಿ ಹಳೆ ಕಾಲದ ರಾಜವರು ಕೊಟ್ಟಿರೋಂಥ ಅಲ್ಲ. ಯಾವುದೇ ಕಾರಣಕ್ಕೆ ಅವರು ಇದನ್ನು ವಕ್ಫ್ ಪ್ರಾಪರ್ಟಿ ಅನ್ನೋಕ್ಕಾಗಲ್ಲ. ಯಾಕಂದರೆ ಇದು ಪರ್ಟಿಕ್ಯುಲರ್ ಜನರು ಕೊಡೋದು, ಇದು ಜನರು ದಾನ ಧರ್ಮ ಮಾಡೋದು, ಆಯಿತಾ. ಸೊ ಸಾಚಾರ್ ಕಮಿಟಿ ರಿಪೋರ್ಟ್ ಏನು ಹೇಳ್ತೋ, ಇದರಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು, ಮಾಡಿಫಿಕೇಷನ್ದು. ಏನಂದರೆ ಅದನ್ನು ಯಾವ ರೀತಿ ಇವಾಗ ಎಂಕ್ರೋಚ್ಮೆಂಟ್ ಮಾಡ್ಕೊತಾರೆ, ಎಂಕ್ರೋಚ್ಮೆಂಟ್ ಅಂದರೆ ಕಬ್ಜಾ ಮಾಡ್ಕೊತಾರೆ ವಕ್ಫ್ ಪ್ರಾಪರ್ಟಿನ, ಅದಕ್ಕೆ ಸ್ಟ್ರಾಂಗ್ ರೂಲ್ಸ್ ಮಾಡಬೇಕು. ಅದೇ ರೀತಿ ಅದರಲ್ಲಿ ಬರ್ತಿರೋ ಇನ್ಕಮ್ನೆಲ್ಲ ಕರೆಕ್ಟಾಗಿ ಯೂಟಿಲೈಸ್ ಮಾಡೋ ರೀತಿ ಅದರಲ್ಲಿ ಕಮಿಟಿ ಮೆಂಬರ್ಸ್ಗಳನ್ನ ಕೂರಿಸ್ಬೇಕಂತ ಆ ರೀತಿ ಇವರು ರೆಕಮೆಂಡೇಷನ್ ಮಾಡಿದ್ರು. ಸೇಮ್ ಇದೇ ಸಾಚಾರ್ ಕಮಿಟಿ ಕೂಡ ಮುಸ್ಲಿಮ್ಸ್ ಸೋಷಿಯಲ್ ಎಕನಾಮಿಕ್ ಕಂಡೀಷನ್ಸ್ ಬಗ್ಗೆನೂ 2005 ಸರ್ವೆ ಮಾಡಿತ್ತು. ಸರ್ವೆ ಮಾಡಿ ಏನು ಹೇಳಿತ್ತು ಅಂದರೆ, ಮುಸ್ಲಿಮ್ಸ್ ಕಂಡೀಷನ್ಸ್ ಇಂಡಿಯಾದಲ್ಲಿ ಭಾಳ ಕಷ್ಟವಾಗಿದೆ. ಇವು ಎಷ್ಟು ಕೆಟ್ಟದಾಗಿ ಅಂದರೆ ಇವ್ರ ಕಂಡೀಷನ್ಸು ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ಗಿಂತನೂ ಕಡಿಮೆ ಇದೆ. ಆಮೇಲೆ ಇವ್ರಿಗೋಸ್ಕರ ಏನು ಮಾಡಬೇಕಂದ್ರೆ ಇಶ್ಯೂನ ನ್ಯಾಷನಲ್ ಅಟೆನ್ಷನ್ ತರಬೇಕು. ಅದಕ್ಕೋಸ್ಕರ ಇಲ್ಲಿ ನ್ಯಾಷನಲ್ ಮೈನಾರಿಟಿ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ನ ಸ್ಟಾರ್ಟ್ ಮಾಡಬೇಕಂತ ಹೇಳಿತ್ತು ಸಾಚಾರ್ ಕಮಿಟಿ. ಆದರೆ ಅದ್ರ ತಕ್ಕನಾಗಿ ಯಾವುದೇ ಗೌರ್ಮೆಂಟು ಅಷ್ಟೇನು ಸ್ಟೆಪ್ಸು ತೊಗೊಳ್ಳಿಲ್ಲ. ಆದರೆ ಅದೇ ಸಾಚಾರ್ ಕಮಿಟಿ ಬೋರ್ಡ್ ತಕ್ಕನಾಗೇನು ಹೇಳಿದಕ್ಕೆ ಇವಾಗ ಗೌರ್ಮೆಂಟು ಭಾಳ ಸೀರಿಯಸ್ ಆಗಿ ಅದನ್ನು ತೊಗೊಂಡು ಅಮೆಂಡ್ಮೆಂಟ್ ಬಿಲ್ಸ್ನ ಪಾರ್ಲಿಮೆಂಟಲ್ಲಿ ಮಾಡ್ತಾಯಿದೆ. ನೋಡೋಣ ಮುಂದೆ ಏನಾಗುತ್ತೆ. ಇವಾಗ ಅದು JPC ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಲಿದೆ. ಸೊ ಎಲ್ಲ ಕಡೆಯಿಂದ ಅದು ಸಜೆಷನ್ಸ್ ತೊಗೋತಾ ಇದೆ. ಇವಾಗ ಕರೆಂಟ್ ಕಂಡೀಷನಲ್ಲಿ ಇವಾಗ ಸೌತ್ ಇಂಡಿಯಾದಲ್ಲಿದೆ. ಇವತ್ತೇನೋ ಮಹಾರಾಷ್ಟ್ರದಲ್ಲಿ ಅವರು ಡಿಸ್ಕಷನ್ ಮಾಡಿದ್ರು ಅಂತ ಬಂತು. ಆಮೇಲೆ ಗುಜರಾತಲ್ಲೂ ಕೂಡ ಅವರು ಸಜೆಷನ್ ತೊಗೊತಾ ಇದ್ದಾರೆ ಮೈನಾರಿಟೀಸಿಂದ, ಅಂದರೆ ಮುಸ್ಲಿಂ ಕಮ್ಯುನಿಟಿಯಿಂದ ಏನೇನು ಚೇಂಜಸ್ ಆಗಬೇಕು, ಏನು ಎತ್ತ ಅಂತ. ಸೊ ಇದು ಮೊದಲು ಪಾರ್ಲಿಮೆಂಟಲ್ಲಿತ್ತು. ಪಾರ್ಲಿಮೆಂಟಿಂದ ಭಾಳ ಇದರಿಂದ ಅಪೋಸಿಷನ್ ಆಗಿದೆ, ಅಪೋಸಿಟ್ ಪಾರ್ಟಿಯಿಂದ. ಅದರಿಂದ ಕೂಡ ಇದು ಅಷ್ಟು ಈಸಿಯಾಗಿದ್ದು ಪಾಸ್ ಆಗಿಲ್ಲ ಬಿಲ್ಲು. ಅದಕ್ಕೆ ಇದನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕಳಿಸಿದ್ದಾರೆ. ಇಲ್ಲಿ ಬೋತ್ ಮೆಂಬರ್ಸ್ ಯಾರಂದರೆ BJP ಗೌರ್ಮೆಂಟ್ ಅವರು ಇದ್ದಾರೆ, ಕಾಂಗ್ರೆಸ್ ಗೌರ್ಮೆಂಟ್ ಅವರು ಇದ್ದಾರೆ, ನ್ಯೂಟ್ರಲ್ಲು ಇದರಲ್ಲ ಅವರು ಕೂಡ ಇದ್ದಾರೆ. ಇದರಲ್ಲಿ ಮೇನ್ ಏನು ಚೇಂಜಸ್ ಮಾಡಬೇಕಂತ ಅಂದರೆ 1995 ಆ್ಯಕ್ಟಲ್ಲಿ ಇದರಲ್ಲಿ 2 ಮೆಂಬರ್ಸ್ ಅಪಾಯಿಂಟೆಡ್ ಅಂಡರ್ ದಿಸ್ ಸಬ್ಸೆಕ್ಷನ್ ಆರ್ ನಾನ್ ಮುಸ್ಲಿಮ್ಸ್. ಸೊ ನೀವೇ ಹೇಳಿ, ಒಂದು ಮುಸ್ಲಿಂ ಕಮ್ಯುನಿಟಿಗೆ ಸೇರಬೇಕಾಗಿರೋ ಆಸ್ತಿ ಅಥವಾ ಮಸೀದಿ ಮದ್ರಸ ಅದಕ್ಕೆ ನಾನ್ ಮುಸ್ಲಿಮ್ಸ್ನ ಆ್ಯಡ್ ಮಾಡ್ಬೋದಾ? ನೀವೇ ಇದನ್ನು ಯೋಚನೆ ಮಾಡಿ. ಇವಾಗ ನಿಮ್ಮದೇ ಇರ್ಬೋದು, ಯಾವುದೇ ರಿಲಿಜಿಯಸ್ ಕಮ್ಯುನಿಟಿ, ಹಿಂದೂಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ದು ಇರ್ಬೋದು, ಅದರೊಳಗೆ ಬೇರೆ ಕಮ್ಯುನಿಟಿಯ ಮೆಂಬರ್ಸ್ನ ಅದರಲ್ಲಿ ಆ್ಯಡ್ ಮಾಡ್ತೀವಿ ಅಂದರೆ ಅದು ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಓಕೆ ಬಿಡಿ, ಇಬ್ಬರು ಹೆಂಗಸ್ರನ್ನ ಸೇರ್ಸೋಣ, ಅದು ಒಪ್ಕೊಳ್ಳೋಣ, ತೊಂದರೆ ಇಲ್ಲ. ಆದರೆ ನೆಕ್ಸ್ಟ್ ಏನಂದರೆ ಇನ್ನೊಂದೇನಂದರೆ ಡಿಸ್ಟಿಕ್ ಕಲೆಕ್ಟ್ರಿಗೆ ಫುಲ್ಲು ಆರ್ಬಿಟರಿ ಕಂಟ್ರೋಲ್ ಕೊಡ್ತಾರೆ. ಅವರು ಡಿಸೈಡ್ ಮಾಡ್ತಾರೆ ಈ ಪ್ರಾಪರ್ಟಿ ವಕ್ಫ್ದು ಗೌರ್ಮೆಂಟ್ದು ಅಂತ. ಅವರು ಅಂದರೆ ಫುಲ್ಲು ಅಥೆಂಟಿಕೇಟ್ ಪವರು. ಮೊದಲು ಸರ್ವೆ ಕಮಿಷನರ್ ಆಫೀಸರ್ ಅಂತ ಇದ್ದರು, ಅವರು ಕೂಡ ಸ್ಟೇಟ್ ಗೌರ್ಮೆಂಟಿಂದನೇ ಅಪಾಯಿಂಟ್ ಆಗ್ತಾ ಇದ್ದಿದ್ದು. ಅವರೇನು ಮುಸ್ಲಿಂ ಕಮಿಟಿಯಿಂದ ಯಾರನ್ನೋ ಒಬ್ಬರು ಕಳಿಸ್ಬಿಡ್ತಿರಲ್ಲ, ಅವರು ಸ್ಟೇಟ್ ಗೌರ್ಮೆಂಟಿಂದನೇ ಬರ್ತಿದ್ದು. ಇವಾಗ ಡಿಸ್ಟಿಕ್ ಕಲೆಕ್ಟರ್ ಅಂದರೆ ಫುಲ್ಲು ಸ್ಟ್ರಿಕ್ಟ್ ರೂಲ್. ನೆಕ್ಸ್ಟ್ ಏನಂದರೆ ಇವರೇನು ಹೇಳ್ತಾರೆ ಅಂದರೆ ರಿಜಿಸ್ಟ್ರೇಷನ್ನು, ವಕ್ಫ್ ಬೋರ್ಡು, ಇದನ್ನೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಇದ್ದೇನೆ ಇದನ್ನು ಬರೀ ಒಂದು 6 ತಿಂಗಳಲ್ಲಿ ಇದನ್ನು ಅಪ್ಲೋಡ್ ಮಾಡಬೇಕು, ಒಂದು 6 ತಿಂಗಳಲ್ಲೆಲ್ಲ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದು ಸಾಧ್ಯನಾ? ಇಷ್ಟು 9 ಲಕ್ಷ ಎಕರೆ ಇರೋ ಜಾಗ ಅಷ್ಟು ಈಸಿಯಾಗೋದು ಎಲ್ಲ ಆಗುತ್ತೆ. ಯಾಕಂದರೆ ಇದು ಹಳೆ ಕಾಲದಿಂದ ಬರ್ತಿರೋದು, ಬ್ರಿಟಿಷ್ ಕಾಲದಿಂದನೇ. ಇದನ್ನೆಲ್ಲ ರಿಜಿಸ್ಟ್ರೇಷನ್ ಮಾಡಬೇಕು, ಡಾಕ್ಯುಮೆಂಟ್ಸ್ ಮಾಡಬೇಕಂದ್ರೆ ಇದಕ್ಕೆ ಭಾಳ ಟೈಮ್ ಹಿಡಿತದೆ. ಇದು ಗೌರ್ಮೆಂಟು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಪ್ರತಿಯೊಂದು ಡೀಡ್ ಮಾಡೋದಾಗಿರ್ಬೋದು, ಅದಕ್ಕೆ ಏನೇನು ಮ್ಯಾನೇಜ್ಮೆಂಟ್ ಇದೆ, ಯಾರ್ಯಾರು ನೋಡ್ಕೊತಾ ಇದ್ದಾರೆ, ಗ್ರಾಸ್ ಇನ್ಕಮ್ ಎಷ್ಟು, ಇದನ್ನೆಲ್ಲ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ಇದಕ್ಕೆ ಟೈಮ್ ಕೊಡಬೇಕು ಗೌರ್ಮೆಂಟು. ಯಾಕಂದರೆ ಬರೀ 6 ಮಂತ್ಸಲ್ಲಿ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಆನ್ಲೈನಲ್ಲಿ ತನ್ನಿ, ಡಾಟಾಬೇಸಲ್ಲಿ ತನ್ನಿ ಅನ್ನೋದು ಸರಿನಾ? ನೀವೇ ಅದಕ್ಕೆ ಉತ್ತರ ಕೊಡಬೇಕು. ನೀವು ಸ್ವಲ್ಪ ಯೋಚನೆ ಮಾಡಿ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಏನಂದರೆ, ಇವಾಗ ಯಾವುದೇ ಪ್ರಾಪರ್ಟಿಲಿ ಡಿಸ್ಪ್ಯೂಟ್ ಆದರೆ ಮೊದಲು ಸರ್ವೆ ಕಮಿಷನರ್ ಅಂತ ಇದ್ದರು. ಸೊ ಅದಕ್ಕೆ ಭಾಳ ಜನ ಏನು ಕ್ಲೇಮ್ ಮಾಡ್ತಾರೆ, ಮುಸ್ಲಿಂ ಕಮ್ಯುನಿಟಿಯವರು BJPಯವರು ಈ ವಕ್ಫ್ ಲ್ಯಾಂಡ್ನ ಸ್ಟೀಲ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ಕಬ್ಜಾ ಮಾಡೋಕ್ಕೆ ನೋಡ್ಕೊತಾ ಇದ್ದಾರೆ ಅಂತ ಭಾಳ ಜನ ಇದಕ್ಕೆ ಪ್ರಶ್ನೆ ಇರ್ತಾರೆ. ಆದರೆ ಈ ಸೊಲ್ಯೂಷನ್ ಏನು ಕೊಟ್ಟಿದೆ ಸಾಚಾರ್ ಕಮಿಟಿ ಅಂದರೆ, ಈ ವಕ್ಫ್ ಬೋರ್ಡ್ನ ಸ್ಟ್ರೆಂಥನ್ ಮಾಡಬೇಕು. ಆಮೇಲೆ ಫುಲ್ ಟೈಮ್ ಪ್ರೆಸಿಡಿಂಗ್ ಆಫೀಸರ್ ಫಾರ್ ವಕ್ಫ್ ಟ್ರಿಬ್ಯುನಲ್ಸ್, ಸ್ಟ್ರಿಕ್ಟ್ ಆ್ಯಕ್ಷನ್ ಫಾರ್ ಎಂಕ್ರೋಚರ್ಸ್. ಇದು 3 ಸಜೆಷನ್ಸ್ ಇವ್ರು ಕೊಟ್ಟಿದ್ದು. ಏನಂದರೆ ಫುಲ್ ಪ್ರೆಸಿಡಿಂಗ್ ಆಫೀಸರ್ ಕೊಡಿ, ಆಮೇಲೆ ಕಬ್ಜಾ ಮಾಡೋಕ್ಕೋದನ್ನ ನಿಲ್ಸೋಕ್ಕಿದ್ದು ಮಾಡಿ. ಆದರೆ ಈ ವಕ್ಫ್ ಆ್ಯಕ್ಟ್ 1995 ಮೇನ್ ಇಲ್ಲಿ ಏನು ಚೇಂಜಸ್ ತರಬೇಕಂದ್ರೆ, ಇವರು
ಮೊದಲೇನಿತ್ತು ಕಾಂಪಿಟೇಷನ್ ಬೋರ್ಡಲ್ಲಿ ಚೇರ್ಪರ್ಸನ್ ಇರ್ಬೋದು, ಮೆಂಬರ್ಸ್ ಇರ್ಬೋದು, ಲೆಜಿಸ್ಲೇಟಿವ್ ಅಥವಾ ಪಾರ್ಲಿಮೆಂಟ್ ಇವರೆಲ್ಲ ಮುಸ್ಲಿಮ್ಸ್ ಇದ್ದರು ಮೊದಲು. ಅಥವಾ ಮುಸ್ಲಿಮ್ಸ್ ಅಲ್ಲಿಂದ ಲೆಜಿಸ್ಲೇಟಿವ್ ಮೆಂಬರ್ ಅಲ್ಲಿ ಸಿಗಲಿಲ್ಲ ಅಂದರೆ ಸ್ಟೇಟ್ ಗೌರ್ಮೆಂಟಲ್ಲೇ ಯಾರೋ ಮುಸ್ಲಿಮ್ಸು ಸೀನಿಯರ್ ಅಡ್ವೊಕೇಟ್ ಅಥವಾ ಲಾಯರ್ ಅಥವಾ ಜಡ್ಜ್ ಇರ್ಬೋದು ಅಂತ ಹೇಳಿದ್ದು. ಆದರೆ ಇವಾಗ ಏನಂದರೆ ನಾನು ಆವಾಗಲೇ ಹೇಳಿದೆ 14 ಡಿಸಿಷನ್ ಆಫ್ ಎ ಪ್ರಾಪರ್ಟಿ ಇದು ಮೇನ್ ಇಲ್ಲಿ ಅಮೆಂಡ್ಮೆಂಟ್ ಮಾಡಬೇಕಂತ. ಮೊದಲೇನಂದರೆ ವಕ್ಫ್ ಬೋರ್ಡ್ ಡಿಸೈಡ್ ಮಾಡ್ತಿದ್ರು, ಅಲ್ಲಿ ಸರ್ವೆ ಕಮಿಷನರ್ ಆಫೀಸರಿಂದ ಅಪಾಯಿಂಟೆಡು ಫ್ರಮ್ ಸ್ಟೇಟ್ ಗೌರ್ಮೆಂಟ್. ಅವರು ಬಂದು ಸರ್ವೆ ಮಾಡ್ತಾಯಿದ್ರು, ಡಿಸೈಡ್ ಮಾಡ್ತಾಯಿದ್ರು, ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಿದ್ರು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ರು, ಏನೇನಂತ ಪ್ರತಿಯೊಂದು ಡಿಸೈಡ್ ಮಾಡೋಕ್ಕೆ ಆ ಸ್ಟೇಟ್ ಗೌರ್ಮೆಂಟ್ ಏನಂದರೆ ಡಿಸೈಡ್ ಆಗ್ತಿದ್ದು ಸರ್ವೆ ಕಮಿಷನರ್ ಆಫೀಸು ಏನೇನೆಲ್ಲ ಡಾಕ್ಯುಮೆಂಟ್ಸು ಇದೆಯೋ ಇಲ್ವೋ ಪ್ರತಿಯೊಂದು ಸಮ್ಮನಿಂಗ್ ಇರ್ಬೋದು, ಎಕ್ಸಾಮಿನಿಂಗ್ ಇರ್ಬೋದು, ರಿಕ್ವಿಸಿಷನ್ ಆಫ್ ಎನಿ ಪಬ್ಲಿಕ್ ರೆಕಾರ್ಡ್ ಇರ್ಬೋದು, ಇಶ್ಯೂಯಿಂಗ್ ಕಮಿಷನರ್ ಆಫೀಸರ್ ಎಲ್ಲ ಪ್ರತಿಯೊಂದು. ಸೊ ನೀವೇ ಹೇಳಿ, ವಕ್ಫ್ ಅನ್ನೋದು ಒಂದು ಪ್ರೈವೇಟ್ ಪ್ರಾಪರ್ಟಿ, ಇದು ಗೌರ್ಮೆಂಟ್ ಪ್ರಾಪರ್ಟಿ ಅಲ್ಲ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.